ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಮುಗಿದಿದೆ. ಮುಂದಿನ ಒಂದೆರಡು ದಿನದಲ್ಲಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸಂಪೂರ್ಣವಾಗಿ ಮುಗಿಯುತ್ತೆ. ನಂತರ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗ್ತಾ ಇದ್ದ ರೀತಿ ನಂತರ ಪರ್ಟಿಕ್ಯುಲರ್ ದಿನಾಂಕ ಇದೆ. ಅದರೊಳಗಡೆ ಯಾವ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗಿದೆ ಆ ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸ್ ಡೀಟೇಲ್ಸ್ ಅದೇ ದಿನಾಂಕಕ್ಕೆ ಅಪ್ಡೇಟ್ ಮಾಡಲಾಗುತ್ತೆ. ಸರಿನಾ? ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸ್ ಡೀಟೇಲ್ಸ್ ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ. ಹಾಗಂತ ಇವ್ಯಾಲ್ಯೂಯೇಷನ್ ಮುಗಿದ ತಕ್ಷಣ ರಿಸಲ್ಟನ್ನು ಅನೌನ್ಸ್ ಮಾಡಲ್ಲ, ಸ್ವಲ್ಪ ಟೈಮನ್ನು ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಒಂದು ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆದ ನಂತರ ಮಾರ್ಕ್ಸ್ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಆದ ನಂತರ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಕರೆಕ್ಟ್ ಆದ ಅಂದರೆ ಅವ್ರು ಪಡೆದುಕೊಂಡಂತಹ ಮಾರ್ಕ್ಸೇ ಅಪ್ಡೇಟ್ ಆಗಿದೆ ಅಥವಾ ಮಿಸ್ಟೇಕ್ ಇದೆ ಅಂತ ಚೆಕ್ ಮಾಡ್ತಾರೆ. ಈ ರೀತಿ ಕ್ರಾಸ್ ವೆರಿಫಿಕೇಷನ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂದ ತಕ್ಷಣ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅದೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಂತಹ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಅಂತ ತಿಳಿಸ್ತಾರೆ. ಸರಿನಾ? ನಮ್ಮ ಶಿಕ್ಷಣ ಇಲಾಖೆಯವರು ಈಗ ಸದ್ಯದ ಮಟ್ಟಿಗೆ ಏಪ್ರಿಲ್ 10ಕ್ಕೆ ಸೆಕೆಂಡ್ PUC ವಿದ್ಯಾರ್ಥಿಗಳ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದಾರೆ. ಅಂದರೆ ಏಪ್ರಿಲ್ 10ಕ್ಕೆ ಬಂದೇ ಬರುತ್ತೆ ಅಂತ ಇದುವರೆಗೆ ಅನೌನ್ಸ್ ಮಾಡಿಲ್ಲ, ಬಟ್ ಏಪ್ರಿಲ್ 10ಕ್ಕೆ ರಿಸಲ್ಟನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದಾರೆ. ಅದೇ ಹೇಳಿದ್ನಲ್ವಾ, ಕ್ರಾಸ್ ವೆರಿಫಿಕೇಷನ್ ಎಲ್ಲ ಮಾಡೋದಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಂಡ್ರೆ ಏಪ್ರಿಲ್ 11 ಅಥವಾ ಏಪ್ರಿಲ್ 12ಕ್ಕೆ ರಿಸಲ್ಟ್ ಬರ್ಬೋದು. ಇಲ್ಲದಿದ್ದರೆ ಅದೇ ಏಪ್ರಿಲ್ 10ಕ್ಕೆ ರಿಸಲ್ಟನ್ನು ಕೊಡಬೇಕು ಅಂತ ನಮ್ಮ ಶಿಕ್ಷಣ ಇಲಾಖೆಯವರ ಉದ್ದೇಶ ಇದೆ. ಅಕಸ್ಮಾತ್ ಸ್ವಲ್ಪ ಲೇಟ್ ಆದರೂ ಕೂಡ ಏಪ್ರಿಲ್ 12ರ ಒಳಗಡೆ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಂತರ ಪ್ರೆಸ್ ಕಾನ್ಫರೆನ್ಸ್ ಆಗಿ ಎಕ್ಸಾಕ್ಟ್ ಡೇಟನ್ನು ಅನೌನ್ಸ್ ಮಾಡ್ತಾರಲ್ವಾ, ಆವಾಗಲೂ ಕೂಡ ಆದಷ್ಟು ಬೇಗ ಇನ್ಫಾರ್ಮೇಷನ್ ಕೊಡ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.